ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಈ ಮುಂಜಾನೆ ದೇವರು ಮಾಡಿರುವ ವಾಗ್ದಾನಗಳನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ದೇವರು ನಿನ್ನನ್ನು ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಮಾತಾಡೋದಕ್ಕಾಗಿ ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಈ ಹೊತ್ತಿನ ವಾಗ್ದಾನವನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ. ಹಲ್ಲೆಲೂಯಾ. ದೇವರು ನಿನ್ನನ್ನು ಕೈ ಬಿಡುವವನಲ್ಲ. ದೇವರು ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 42ನೇ ವಚನವನ್ನು. ಹಲ್ಲೆಲೂಯಾ. ಯೇಸು ಅವರಿಗೆ ಮನೆ ಕಟ್ಟುವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು. ಹಲ್ಲೆಲೂಯಾ. ಇದು ಕರ್ತನಿಂದಲೇ ಆಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ನಿಮ್ಮನ್ನು ಮಾತಾಡುತ್ತದೆ. ಮನೆ ಕಟ್ಟುವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು. ಇದು ಯಾರಿಂದ ಆಯಿತು ಅಂದರೆ ಇದು ಯೇಸು ಕ್ರಿಸ್ತನಿಂದಲೇ ಆಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ಪರಿಶುದ್ಧನು. ಹಲ್ಲೆಲೂಯಾ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದಂಥ ಕಾರ್ಯಗಳನ್ನು ಒಂದು ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ನೋಡು, ನಿನ್ನನ್ನು ಮನೆಯವರು ತಳ್ಳಿಬಿಟ್ಟಿರ್ಬೋದು ಅಥವಾ ಊರವರು ತಳ್ಳಿಬಿಟ್ಟಿರ್ಬೋದು. ಭಯಪಡಬೇಡ, ನಾನು ಒಂಟಿಗನಾಗಿದ್ದೇನೆ ಅಂತೇಳಿ. ಅಬ್ರಾಮನು ಮನೆ ಬಿಟ್ಟು ಬಂದಿದಾಗ ಆತನು ಒಂಟಿಗನಾಗಿದ್ದನು. ಹಲ್ಲೆಲೂಯಾ. ಆದರೆ ಅವನ ಸಂಗಡ ಯೇಸು ಕ್ರಿಸ್ತನ ಇದ್ದನು. ಅವನು ಅಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತನ ಅವನೊಂದಿಗಿದ್ದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನೊಂದಿಗಿರುವಾಗ ನೀನು ದಿನ ಅಭಿವೃದ್ಧಿ ಹೊಂದುತ್ತೀಯ. ಹಲ್ಲೆಲೂಯಾ. ನೀನು ಕೊರಗಬೇಡ. ನನ್ನ ಮನೆಯವರಾಗಲಿ ನನ್ನ ಸ್ವಂತದವರಾಗಲಿ ನನ್ನನ್ನು ತಳ್ಳಿಬಿಟ್ಟದರೆಂದು ನೀನು ಕೊರಗಬೇಡ. ಯೇಸು ಈ ಹೊತ್ತು ನಿನಗೆ ಮಾತಾಡ್ತಿರೋದೇನು ಗೊತ್ತಾ? ತಳ್ಳಿಬಿಟ್ಟ ಕಲ್ಲು ಅದು ಬೇಡವೆಂದ ಕಲ್ಲು ಮುಖ್ಯವಾದ ಮೂಲೆಗಳಾಯಿತು ಎಂಬುದಾಗಿ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಎಲ್ಲೇ ಇರಬಹುದು, ಯೇಸುವಿನ ಸ್ವರವನ್ನು ಕೇಳಿಕೋ, ಯೇಸುವಿನ ವಾಕ್ಯವನ್ನು ತಿಳಿದುಕೋ, ಯೇಸುವಿನಲ್ಲಿ ಪ್ರಾರ್ಥನೆ ಮಾಡು. ದೇವರು ನಿನಗೆ ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ಹೇಳಿರೋದು, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆಂಬುದಾಗಿ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾರೆ, ನಿನ್ನನ್ನು ಉದ್ಧರಿಸಲು ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ. ಮನೆ ಕಟ್ಟುವನು ಬೇಡವೆಂದು ಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಳಾಯಿತೆಂದು ದೇವರ ವಾಕ್ಯ ಹೇಳುತ್ತದೆ. ನಿನ್ನನ್ನು ಯಾರಾದರೂ ಬಿಟ್ಟರೆ ಭಯಪಡಬೇಡ. ನಿನ್ನ ಪಕ್ಷದಲ್ಲಿ ಯೇಸು ನಿಂತಿದ್ದಾರೆ. ಹಲ್ಲೆಲೂಯಾ. ನಿನ್ನ ಪಕ್ಷದಲ್ಲಿ ಯೇಸು ನಿಂತಿದ್ದಾರೆ. ಆತನು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ. ಒಂದು ದಿವಸ ಕಾಲ ಬರುತ್ತದೆ, ನಿನ್ನನ್ನು ಬಿಟ್ಟು ಹೋಗಿದವರು ನಿನ್ನನ್ನು ಹುಡುಕಿಕೊಂಡು ಬರುವಂಥ ಕಾಲ ಬರುತ್ತದೆ. ಹಲ್ಲೆಲೂಯಾ. ಅದು ಯೇಸು ಕ್ರಿಸ್ತನಿಂದಲೇ ಬರುತ್ತದೆ. ಪ್ರೈಸ್ ಲಾರ್ಡ್. ಅದು ಯೇಸು ಕ್ರಿಸ್ತನಿಂದಲೇ ಬರುತ್ತದೆ. ಯೇಸುವಿನ ನಾಮದಿಂದಲೇ ಬರುತ್ತದೆ. ಯೇಸುವಿನ ನಾಮದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತೀಯ. ಯೇಸುವಿನ ನಾಮದಲ್ಲಿ ದೇವರು ನಿನ್ನನ್ನು, ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಹೆಚ್ಚಿಸುವೆನೆಂದು ಹೇಳುತ್ತದೆ. ಲೋಕದವನು ಕೇಡು ಮಾಡಿದರೆ ಭಯಪಡಬೇಡ. ಲೋಕದವನು ನಿನಗಾಗಿ ಯಾವುದಾದ್ರೂ ಕಷ್ಟ ತಂದು ಹಾಕಿದರೆ ಭಯಪಡಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ಪಾಪಗಳನ್ನು ಕ್ಷಮಿಸಿರುವ ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ಪಾಪಗಳನ್ನು ಕ್ಷಮಿಸಿ
ಅವು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿರುವ ಯೇಸು ನಿನ್ನ ಸಂಗಡಿದ್ದಾರೆ. ನೀನು ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ನೀನು ಅನ್ಕೊಂಡಿರ್ಬೋದು, ಅಯ್ಯೋ ನನಗೆ ಇವತ್ತು ಯಾರಿಲ್ಲವಲ್ಲ, ನಾನು ಒಂಟಿಯಾಗಿ ನಿಂತುಕೊಂಡ ಅಲ್ಲ ಅಂತೇಳಿ ನೀನು ಯೋಚನೆ ಮಾಡಿರ್ಬೋದು. ಅಲ್ಲ, ನೀನು ಆ ರೀತಿ ಯೋಚನೆ ಮಾಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಮನ ತಿರುಗಿದರೆ ಆತನು ಹಿಂತಿರುಗಿ ಬರುವನು. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಹಿಂತಿರುಗೋದಾದರೆ ಆತನು ನಿನಗೆ ಹಿಂತಿರುಗಿ ಬಂದು ಅಪ್ಪಿಕೊಳ್ಳುತ್ತಾನೆ. ನಿನ್ನ ಹಾಳಾಗಿರುವ ಎಲ್ಲ ಗೋಡೆಗಳನ್ನು ಹಿಂತಿರುಗಿ ಬಂದು ಕಟ್ಟುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ. ಇನ್ನೇನು ಹೋಗಿ ನನ್ನ ಕುಟುಂಬದವರಿಗೆ ನಾನು ಮುಖ ತೋರಿಸಬೇಕು, ಇನ್ನೇನು ನನ್ನ ಊರಿಗೆ ಹೋಗಿ ನಾನು ಮುಖ ತೋರಿಸಬೇಕೆಂದು ಭಯಪಡಬೇಡ. ಯಾಕಂದರೆ ದೇವರು ಹೇಳುತ್ತಾನೆ, ನೀನು ಯಾವ ಸ್ಥಳದಲ್ಲಿ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ಗೌರವಾದ ಪಾತ್ರೆನಾಗಿ ಮಾಡುತ್ತೇನೆಂದು. ಹಲ್ಲೆಲೂಯಾ. ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆಂದು ದೇವರು ಹೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ನೀನು ಭಯಪಡಬೇಡ. ಯಾವುದೇ ವಿಷಯ ಬಂದರೂ ಭಯಪಡಬೇಡ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಿನಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ನೀನು ಹೆದರಬೇಡ. ಹಲ್ಲೆಲೂಯಾ. ಎಲ್ಲಿ ನಾವು ಮುರಿದೋಯ್ತೋ, ಇನ್ಮೇಲೆ ಇವನು ಮೇಲಕ್ಕೆ ಬರುವುದಿಲ್ಲವೋ, ಇನ್ಮೇಲೆ ಇವನು ಮೇಲಕ್ಕೆ ಬರುವುದೇ ಇಲ್ಲ ಎಂದು ಜನರು ಯೋಚನೆ ಮಾಡ್ತಾರೋ, ಅಲ್ಲಿ ದೇವರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನನ್ನು ಬಿಟ್ಟು ಹೋಗಿರುವ ಪ್ರತಿಯೊಬ್ಬರು ನಿನ್ನನ್ನು ಹುಡುಕಿಕೊಂಡು ಬರುವಂತೆ ದೇವರ ಕೃಪೆ ತೋರಿಸುತ್ತಾನೆ. ನೀನು ಒಂಟಿಗನಾಗಿದ್ದೇನೆ ಅಂತೇಳಿ ಯಾವತ್ತೂ ಭಯಪಡಬೇಡ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಪವಿತ್ರಾತ್ಮನು ನಿನ್ನ ಸಂಗಡಿದ್ದಾನೆ. ಆ ಪವಿತ್ರಾತ್ಮನು ನಿನಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಕುಂಬಾರನ ನೋಡು, ಕುಂಬಾರನು ಮಡಕೆಯನ್ನು ಮಾಡುವಾಗ ಒಂದು ವೇಳೆ ಅದು ಕೆಟ್ಟೋದರೂ ಸಹ ಅದಕ್ಕೆ ಮತ್ತೆ ತಗೊಂಡು ಅದಕ್ಕೆ ಮತ್ತೆ ರೆಡಿ ಮಾಡಿ ನಿಲ್ಲಿಸುತ್ತಾನೆ. ನನ್ನ ಕುಂಬಾರನು ಒಳ್ಳೆ ಕುಂಬಾರನಾಗಿದ್ದಾನೆ. ನನ್ನ ಯೇಸು ಒಳ್ಳೆ ಯೇಸು ಆಗಿದ್ದಾನೆ. ಆತನು ನಿನಗೆ ಸಹಾಯ ಮಾಡುತ್ತಾನೆ. ಆತನೇ ನಿನಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕದವರು ಯಾವಾಗಲೂ ಬಿಟ್ಟರೆಂದು ಭಯಪಡಬೇಡ. ಕರ್ತನು ನಿನ್ನ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಆತನೇ ನಿನಗೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಹೆತ್ತ ತಾಯಿನೂ ಹೇಳಲಿಲ್ಲ, ತಂದೆನೂ ಹೇಳಲಿಲ್ಲ, ಬಂಧು ಬಳಗದರು ಹೇಳುವುದಿಲ್ಲ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಒಂದು ವೇಳೆ ನಿನ್ನ ಹೆತ್ತ ತಾಯಿ ಮಲೆ ಕುಡಿಸಿರುವ ತಾಯಿ ಮರೆತರೂ ಮರಿಬಹುದು, ಆದರೆ ನಾನು ನಿನ್ನನ್ನು ಮರೆಯೋದಿಲ್ಲ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ, ನಾನು ನಿನ್ನ ಬಳಿಗೆ ಬರುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಿನ್ನ ಬಳಿಗೆ ಬರುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ. ಯೇಸು ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನಲ್ಲಿ ಹಾಳಾಗಿರುವುದು ಎಲ್ಲವನ್ನು ಯೇಸು ಸರಿ ಮಾಡಿ ಅದನ್ನು ಮತ್ತೆ ನಿಲ್ಲುವಂತೆ ದೇವರು ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ನಿನಗೆ ಯಾರಾದರೂ ಬಿಟ್ಟರೆ ಭಯಪಡಬೇಡ. ನಿನ್ನ ಅಣ್ಣ ತಮ್ಮರು ಬಿಟ್ಟರೆ ಭಯಪಡಬೇಡ. ತಾಯಿ ತಂದೆ ಬಿಟ್ಟರೆ ಭಯಪಡಬೇಡ. ನಿನ್ನ ಹೆಂಡತಿ ಮಕ್ಕಳು ಬಿಟ್ಟರೆ ಭಯಪಡಬೇಡ. ನೀನು ಯೇಸುವಿನ ಮಗುವಾಗಿದೆಯಾ? ಯೇಸು ನಿನಗೆ ಉದ್ಧಾರ ಮಾಡುತ್ತಾರೆ. ಯೇಸು ನಿನ್ನನ್ನು ಹೆಚ್ಚಿಸುತ್ತಾರೆ. ನೀನು ಭಯಪಡಬೇಡ. ಯೇಸು ಕ್ರಿಸ್ತನಿಗೆ ನೀನು ಮಗನಾಗಿದೆಯಾ? ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಯೇಸು ಕ್ರಿಸ್ತನಿಗೆ ನೀನು ಮಗನು ಮಗಳಾಗಿದೆಯಾ? ಭಯಪಡಬೇಡ. ದೇವರು ನಿನ್ನನ್ನು ಉದ್ಧಾರ ಮಾಡಿ ಮತ್ತೆ ನಿಲ್ಲುವಂತೆ ದೇವರ ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ನಿನಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಯೇಸು ಕ್ರಿಸ್ತನು ಪೂರೈಸುತ್ತಾನೆ. ಆತನೇ ನಿನ್ನ ಸಂಗಡಿ ಇರುತ್ತಾನೆ. ಹಲ್ಲೆಲೂಯಾ. ಆತನು ನಿನ್ನನ್ನು ಕಣ್ಣು ರೆಪ್ಪೆ ಬಡಿಲಾರದಂತೆ ಹಗಲಿರುಳು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಅಂದುಕೊಳ್ಳಬೇಡ, ನನಗೆ ಯಾರು ಇಲ್ಲ ಎಂದು ಅಂದುಕೊಳ್ಳಬೇಡ. ಯೇಸು ನಿನ್ನ ಸಂಗಡಿ ಇದ್ದಾರೆ. ಯೇಸುವಿನ ವಾಕ್ಯ ನಿನ್ನ ಸಂಗಡಿ ಇದೆ. ಆತನು ನಿನಗೆ ಉದ್ಧಾರ ಮಾಡುತ್ತಾನೆ. ಆತನು ನಿನಗೆ ಬಲಪಡಿಸುತ್ತಾನೆ.
ಬಡಿಸುತ್ತಾನೆ. ಇನ್ನು ಹೆಚ್ಚಾಗಿ ದೇವರು ನಿನಗೆ ತಂದೆಯಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸೈತಾನ ಬಂದು ನಿನ್ನ ಮೇಲೆ ನಿನಗೆ ಕೇಡು ಮಾಡೋದಿಲ್ಲ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ದೇವರ ನಾಮದಲ್ಲಿ ಆಶೀರ್ವಾದ ಮಾಡುತ್ತೇನೆ. ನೀವು ಈ ಉದಯ ಕಾಲದಲ್ಲಿ ಕೈ ಹಾಕಿರುವ ಎಲ್ಲ ಕೆಲಸಗಳನ್ನು ದೇವರು ಸಫಲ ಮಾಡುತ್ತಾನೆ. ಮತ್ತೆ ಇನ್ನೊಂದು, ದೇವರು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ಯಾಕಂದರೆ ನೀನು ಯೇಸು ಕ್ರಿಸ್ತನ ಮಗನಾಗಿದೆಯಾ. ಆತನು ನಿನ್ನನ್ನು ತನ್ನ ಶರೀರದಲ್ಲಿರುವ ಒಂದೊಂದು ಡ್ರಾಪ್ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ನೀನು ನೆನಪು ಮಾಡಿಕೊ. ಆತನ ಮುಳ್ಳಿನ ಕಿರೀಟವನ್ನು ಧರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ಬೆಳ್ಳಿ ಬಂಗಾರವನ್ನು ಕೊಟ್ಟು ಕೊಂಡುಕೊಂಡಿಲ್ಲ. ನಿನ್ನನ್ನು ಯೇಸು ಕೊಂಡುಕೊಂಡಿರೋದು ತನ್ನ ಶರೀರವನ್ನು ಕೊಟ್ಟು ಕೊಂಡುಕೊಂಡಿರೋದು. ತನ್ನ ಶರೀರದಲ್ಲಿರುವ ಒಂದು ಹನಿ ರಕ್ತ ಇಲ್ಲದಂತೆ ಕೊಟ್ಟು ನಿನ್ನನ್ನು ಕೊಂಡುಕೊಂಡು ದೇವರು ಸತ್ತು 3ನೇ ದಿವಸ ಎದ್ದು ಬಂದು ಮತ್ತೆ ನಿನ್ನನ್ನು ಭೇಟಿ ಮಾಡಿ ಹೋಗಿದ್ದಾನೆ. ನೀನು ಭಯಪಡಬೇಡ. ಯೇಸು ನಿನ್ನ ಸಂಗಡಿದಾನೆ. ನಿನ್ನನ್ನು ಇನ್ನು ಮೇಲೆ ನೀನು ಅಳುವುದೇ ಇಲ್ಲ. ಇನ್ನು ಮೇಲೆ ದೇವರು ನಿನಗೆ ಆಶೀರ್ವದಿಸ್ತಾನೆಂದು ನಾನು ಹೇಳಿ ಈ ಪ್ರಾರ್ಥನೆ ಮುಗಿಸುತ್ತೇನೆ. ಭಯಪಡಬೇಡ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನಿನ್ನ ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಪ್ರತಿ ಒಬ್ಬರನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವ ಧರ್ಮದಲ್ಲಿದ್ದರೂ ಸಹ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಇನ್ನು ಮೇಲೆ ಚಿಂತೆ ಮಾಡಬೇಡ. ದೇವರ ವಾಕ್ಯವನ್ನು ಓದು, ಪ್ರಾರ್ಥನೆ ಮಾಡು. ಪ್ರತಿ ಮುಂಜಾನೆ ಎದ್ದು ದೇವರನ್ನು ಹುಡುಕು. ದೇವರನ್ನು ನೀನು ಕಂಡುಕೊಳ್ಳುವೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.